ಬಗೆದಷ್ಟು ಬಯಲಾಗ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋ ಮಾಫಿಯಾದ ಬಗ್ಗೆ. ಉಪನ್ಯಾಸಕರಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ಉಪನ್ಯಾಸಕರು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಈಗ ಕೇಂದ್ರದ ವಿರುದ್ಧವಾಗಿ ಸಿಡಿದಂತಹ ವಿದ್ಯಾರ್ಥಿಗಳು, ಸಂಘಟನೆಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಆದರೆ ಮುಖ್ಯವಾಗಿ ಉಪನ್ಯಾಸಕರಿಂದಲೇ ಈ ರೀತಿಯಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ ಬಗೆದಷ್ಟು ಬಯಲಾಗ್ತಾ ಇದೆ ಎಲ್ಲರ ಬಂಡವಾಳಗಳು. ಕೇಂದ್ರದ ವಿರುದ್ಧ ಸಿಡಿದಂತಹ ವಿದ್ಯಾರ್ಥಿಗಳು, ಸಂಘಟನೆಗಳು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಂಗ್ ಪಿನ್ಗಳು ಅರೆಸ್ಟ್. ಲೀಕಾಸುರರ ಧನದಾಹಕ್ಕೆ ಈಗ ಬಲಿಯಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬಗೆದಷ್ಟು ಬಯಲಾಗ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆಯ ಮಾಫಿಯಾ. ಉಪನ್ಯಾಸಕರಿಂದಲೇ, ಅಂದರೆ ಕೋಚಿಂಗ್ ಸೆಂಟರ್ ಯಾರು ನಡೆಸ್ತಾ ಇದ್ರು ಅವರಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಆಗಿದೆ. ಕೇಂದ್ರದ ವಿರುದ್ಧವಾಗಿ ಸಿಡಿದಿದ್ದಾರೆ ವಿದ್ಯಾರ್ಥಿಗಳು, ಪ್ರತಿಭಟನೆ ಮಾಡ್ತಿದ್ದಾರೆ ಸಂಘಟನೆಗಳು, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋ ಹಿನ್ನೆಲೆ ಯಾರಿದ್ದಾರೆ ಅವರು ಆ ಕಿಂಗ್ ಪಿನ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವರೇ ಉಪನ್ಯಾಸಕರು. ಲೀಕಾಸುರರ ಧನದಾಹಕ್ಕೆ 4 ಈಗ ವೈದ್ಯಾಂಕಾಂಕ್ಷಿಗಳು ಬಲಿಯಾಗಿದ್ದಾರೆ. ವೈದ್ಯಕೀಯ ಲೋಕದಲ್ಲಿ ನಾನು ಏನಾದರೂ ಒಂದು ಮಾಡಬೇಕು, ನಾನು ಬದುಕಬೇಕು, ಬಾಳಬೇಕು, ಇದರಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ವರ್ಷಾನುಗಟ್ಟಲೆ ಕಣ್ಣಿಗೆ ಎಣ್ಣೆಯನ್ನು ಬಿಟ್ಕೊಂಡು ಓದಿದಂತಹ ವಿದ್ಯಾರ್ಥಿಗಳು ಇವತ್ತು 4 ವೈದ್ಯಕೀಯ ವೃತ್ತಿಯನ್ನು ಅನುಭವಿಸಬೇಕು ಅಂತ ಅಂದ್ಕೊಂಡಿದ್ದಂತಹವರ ವಿರುದ್ಧ ಈಗ ಸಾವನ್ನಪ್ಪಿರೋದು, ಅವರು ಇಹಲೋಕವನ್ನು ತ್ಯಜಿಸಿರೋದು, ಆತ್ಮಹತ್ಯೆ ಮಾಡ್ಕೊಂಡಿರೋದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈ ಎಲ್ಲ ಆರೋಪಿಗಳು ಯಾರ್ಯಾರು ಕಿಂಗ್ ಪಿನ್ ಅಂತ ಇದ್ರು, ಈ ಒಂದು ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾ ಇದ್ರು, ಅದರಲ್ಲಿ ಭಾಗಿಯಾಗಿದ್ರು, ಎಲ್ಲರನ್ನೂ ಕೂಡ ಈಗ ಹಿಡಿದು ಉರುಳಿಸ್ತಾ ಇದ್ದಾರೆ ಪೊಲೀಸರು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಏನು ಉಪನ್ಯಾಸಕರಿದ್ರು, ಉಪನ್ಯಾಸಕರಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು. ಟೆಲಿಗ್ರಾಮ್ನಲ್ಲಿ, ವಾಟ್ಸಪ್ನ ಪ್ರೈವೇಟ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ನ ಪ್ರೈವೇಟ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಅದು ಬೇರೆ ಅಲ್ಲ, ನೀಟ್ ಪ್ರಶ್ನೆ ಪತ್ರಿಕೆನೇ ಆ ರೀತಿ ಹರಿದಾಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಅದನ್ನು ಮಾರ್ಕೊಂಡಿದ್ದಾರೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಂತ ಗಮನಿಸಿ. ಇವರ ಹಣದ ದಾಹಕ್ಕೆ ಈಗ 4 ವಿದ್ಯಾರ್ಥಿಗಳ ಜೀವನ ಅಂತ್ಯ ಕಂಡಿದೆ. ಇವರು ದುಡ್ಡು ದುಡಿಯೋದಕ್ಕೆ ಬೇರೆ ಮಾರ್ಗಗಳಿದ್ದಾವೆ. ಉಪನ್ಯಾಸಕರಾಗಿ ಎಷ್ಟು ಮಾರ್ಗಗಳಿದ್ದಾವೆ ದುಡ್ಡು ದುಡಿಯೋದಕ್ಕೆ. ಅದು ಬಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡೋದು, ಅದರಿಂದ ದುಡ್ಡು ಪಡೆದುಕೊಳ್ಳೋದು, ವಿದ್ಯಾರ್ಥಿಗಳಿಗೆ ಅದರಿಂದ ದುಡ್ಡಿಸ್ಕೊಂಡು ಅವರಿಗೆ ಪಾಸ್ ಆಗಲಿ ಅಲ್ರಿ, ದುಡ್ಡು ಕೊಟ್ಟು ಪಾಸ್ ಮಾಡೋವಂಥವ್ರು ಅಥವಾ ದುಡ್ಡು ಕೊಟ್ಟು ಈ ರೀತಿ ನೀವು ಖರೀದಿ ಮಾಡಿಸ್ಕೊಂಡು ಪೇಪರ್ಗಳನ್ನು ಕೊಡೋದು, ಅದು ಓದಿದರೆ ಎಷ್ಟು ಮಟ್ಟಿಗೆ ಅವರು ಕೆಲಸವನ್ನು ಮಾಡ್ತಾರೆ ನೀವೇ ಗಮನಿಸಿ. ಕುಲಂಕುಷವಾಗಿ ಅವ್ರು ಓದಿದಾಗ ಅವ್ರ ತಲೆಗೆ ಹತ್ತದಾಗಲೇ ಅವರಿಗೆ ಅರ್ಥ ಆಗೋದು. ಮುಂದಿನ ದಿನಗಳಲ್ಲಿ ನಾವು ಡಾಕ್ಟರ್ ಆದಾಗ ಏನು ಚಿಕಿತ್ಸೆ ಕೊಡಬೇಕು, ಯಾವ ಕಾಯಿಲೆಗೆ ಅಂತ. ಅದು ಬಿಟ್ಟು ನೀವು ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡಿದಾಗ, ಈ ರೀತಿ ಅವರಿಗೆ ಪ್ರಚೋದನೆ ಮಾಡಿದಾಗ ಅವರ ಮೈಂಡ್ ಸೆಟ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ. ಇವತ್ತು 22 ಲಕ್ಷಕ್ಕೂ ಅಧಿಕ ನೀಟ್ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ 4 ಮನನೊಂದು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸಾವಿನ ಏರಿಕೆ ಆಗಬಾರ್ದು. ಉಪನ್ಯಾಸಕರು ಇವರೆಲ್ಲ ಗಮನಿಸ್ತಾ ಇದ್ದಿರೋ ದೃಶ್ಯಾವಳಿಗಳಲ್ಲಿ ಉಪನ್ಯಾಸಕರಾದಂಥವ್ರು ಇವರು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿರೋದು. ಕೋಚಿಂಗ್ ಸೆಂಟರನ್ನು ನಡೆಸ್ಕೊಂಡು ಅದರಲ್ಲೂ ಗೆಸ್ಟ್ ಪೇಪರ್ ಅಂತ ಬಿಟ್ಟು ಅದೇ ನೀಟ್ ಪ್ರಶ್ನೆ ಪತ್ರಿಕೆಯನ್ನೇ ಗೆಸ್ಟ್ ಪೇಪರ್ ಅಂತ ಹೇಳಿ ಒಂದಷ್ಟು ಪೇಪರ್ಗಳನ್ನು ಬಿಟ್ಟಿರೋದು. ಈ ರೀತಿ ಕೆಲಸಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳ ಭವಿಷ್ಯ ಮುಂದೆ ಏನು, ಅವ್ರ ಮೇಲೆ ಯಾವ ರೀತಿ ಎಫೆಕ್ಟ್ ಬೀಳುತ್ತೆ, ನಾವ್ಯಾಕೆ ಕಷ್ಟ ಬಿದ್ದು ಓದಬೇಕು, ಇಡೀ ವರ್ಷವಿಡೀ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯಾಕೆ ಓದಬೇಕಿತ್ತು ಅನ್ನೋ ಪ್ರಶ್ನೆಗಳು ಬಂದ್ಬಿಡುತ್ತೆ. ನೀಟ್ ಎಕ್ಸಾಮ್ ಅಂದರೆ ಇಷ್ಟು ಈಸಿನಾ ಅನ್ನೋ ಲೆಕ್ಕಾಚಾರ ಬಂದ್ಬಿಡುತ್ತೆ ಯುವ ಪೀಳಿಗೆಗಳಿಗೆ. ಯೂತ್ಸ್ನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ವಿದ್ಯಾರ್ಥಿಗಳ ಮೇಲೆ ಅನ್ನೋದನ್ನು ಗಮನಿಸಬೇಕಾಗತ್ತೆ.